ಆ ಮೃಗವನ್ನು ನೋಡಿದ್ರೆ ಎಷ್ಟು ಸುಂದರವಾಗಿರುವುದು. ನೀವು ಅದು ನನಗೆ ಹಿಡಿದು ತಂದು ಕೊಟ್ಟರೆ ಅದರ ಸಂಗಡ ಆಟವಾಡುತ್ತಾ ನನ್ನ ಬೇಸರವನ್ನು ಕಳೆಯುವೆನು ಸ್ವಾಮಿ. ಮಾಯಾ ಮೃಗವನಿದ ನೋಡಿ ಬಯಸುವೆ ಮಾಯಾ ಮೃಗವನಿದ ನೋಡಿ ಬಯಸುವೆ ದಾನವ ಮಾಯೇ ಸೀತಾ ಸೀತಾ ದಾನವ ಮಾಯೇ ಪ್ರೇಮ ತಾಯೇ ಸೀತಾ ದಾನವ ಮಾಯೇ ಪ್ರೇಮ ತಾಯೇ ನಿಜವನರುವೆ ತಿಳಿಯೈದ ಸ್ವಾಮಿ ನಿಜವನರುವೆ ತಿಳಿಯೈದ ನಿಜವನು ಅರಹುವೆ ತಿಳಿಯೈದ ನಿಜವನು ಅರುಹುವೆ ತಿಳಿಯೈದ ನಿಜವನರುಹುವೆ ತಿಳಿಯೈದ ಮಾಯಾ ಮೃಗವನಿದ ನೋಡಿ ಬಯಸುವೆ ಮಾಯಾ ಮೃಗವನಿದ ಮೃಗವನಿದ ಸೀತಾ ಕನಕಮಯವಾದ ದೇಹದಿಂದ ಕೂಡಿದ ಇಂತಹ ಸಾರಂಗವನ್ನು ಈ ಪ್ರದೇಶದಲ್ಲಿ ಎಂದೂ ಕಂಡಿಲ್ಲ. ಅದನ್ನು ಬಯಸುವುದು ಬೇಡ, ಬಿಡು. ಅದು ಮಾಯಾಮೃಗವೆಂದೇ ಸಂದೇಹವಾಗುತ್ತದೆ. ಪ್ರಾಣೇಶ್ವರ, ಅದೇಕೋ ಏನು ಆ ಮೃಗವನ್ನು ನೋಡಿದಾಗಿನಿಂದ ನನ್ನ ಮನಸ್ಸೆಲ್ಲವೂ ಅದನ್ನೇ ಬಯಸುತ್ತಿರುವುದು. ದಯಮಾಡಿ ಆ ಮೃಗವನ್ನು ನೀವು ನನಗೆ ತಂದು ಕೊಡಬಾರದೆ? ಬೇಡ ಸೀತಾ, ಬೇಡ. ಅದು ಮಾಯಾಮೃಗ. ಹಿಂದೆ ಶೂರ್ಪಕನಕ ದೇವಿಗೆ ಅಪಮಾನ ಮಾಡಿ ಕಳಿಸಿದ್ದೆವು. ಮಾರೀಚನು ಈ ವೇಷದಲ್ಲಿ ಬಂದು ನಮ್ಮನ್ನು ವಂಚಿಸುತ್ತಿರುವನು. ಅದು ಮಾಯಾಮೃಗವದಲ್ಲೇ ಅಲ್ಲದೆ ಬೇರೆ ಅಲ್ಲ. ಅದನ್ನು ಬಯಸಬೇಡ, ಬಿಡು. ಅದನ್ನು ಬೇಕಿದ್ದರೆ ಹೇಳು, ಚಂದನಿರುವ ಹೇಮ ಸಾರಂಗವನ್ನೇ ಹಿಡಿದು ತರುತ್ತೇನೆ. ಏನು ಹೇಳಿದ್ರಿ? ನಾನು ಬಯಸಿರುವ ಈ ಮೃಗವನ್ನು ತಂದು ಕೊಡದ ನೀವು ಏನು ಆ ಚಂದನಿರುವ ಹೇಮ ಸಾರಂಗವನ್ನು ನನಗೆ ತಂದು ಕೊಡುವಿರಾ? ಪ್ರಾಣೇಶ್ವರ, ತಂದು ಕೊಡುವುದಾದ್ರೆ ಈ ಮೃಗವನ್ನು ತಂದು ಕೊಡಿ, ಇಲ್ಲವಾದಲ್ಲಿ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲ. ಸೀತಾ, ಈ ಮಾಯಾಮೃಗವನ್ನು ಬಯಸಿ ನೀನು ದುಃಖ ಪಡುವುದಲ್ಲದೆ ನನ್ನನ್ನು ದುಃಖಕ್ಕೀಡಬೇಡ, ಬೇಡ. ಲಕ್ಷ್ಮಣ, ಅದು ಮಾಯಾಮೃಗವಲ್ಲದೆ ಬೇರೆ. ಅದೆಲ್ಲವೂ ಮುಗಿಯಿತು. ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ. ಅಗ್ರಜ ಕರೆದಿರಾ? ಜಾನಕಿಯು ಈ ಸಾರಂಗವನ್ನು ಬಯಸಿದ್ದಾರೆ. ಬೇಡ ಲಕ್ಷ್ಮಣ, ಬೇಡ. ಸತಿಯು ಅಪೇಕ್ಷೆ ಪಟ್ಟಿದ್ದನ್ನು ಪತಿಯಾದವನು ನೆರವೇರಿಸಬೇಕಾದವನ ಕರ್ತವ್ಯ. ಆದ್ದರಿಂದ ಅದನ್ನು ನಾನೇ ಹಿಡಿದು ತರುತ್ತೇನೆ.
ಅದು ಒಂದು ಮಾಯಾಮೃಗವಾದರೆ ಅಲ್ಲೇ ಕೊಂದು ಬರುತ್ತೇನೆ. ಅಲ್ಲಿಯವರೆಗೂ ಸೀತೆಯರೋಳನ್ನು ಬಿಟ್ಟು ಇಲ್ಲಿಂದ ಕದಲಬಾರದು. ತಮ್ಮ ಆಜ್ಞೆಯಣ್ಣ. ಅದೇ ಮೃಗ ಎಲ್ಲಿಗೆ ಬಾಗುವೆ ಕೊಳ್ಳ ಮೃಗವೇಣಿ, ಅಲ್ಲಿಯ ನಿನ್ನಯ ಸೊಲನಾಡಾಗಿವೆ, ಅಲ್ಲಿಯ ನಿನ್ನಯ ಸೊಲನಾಡಾಗಿವೆ, ಎಲ್ಲಿಗೆ ಬಾಗುವೆ ಕೊಳ್ಳ ಮೃಗವೇಣಿ. ಆ ಸೀತಾ, ಆ ಲಕ್ಷ್ಮಣ, 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 ಅಮ್ಮ. ಲಕ್ಷ್ಮಣ, ಕೇಳಿದ್ಯಾ ಕೇಳಿದ್ಯಾ ಆ ಧ್ವನಿಯನ್ನು? ಅದು ನನ್ನ ಸ್ವಾಮಿಯ ದೀನ ಧ್ವನಿಯಲ್ಲವೇ? ಅವರ ದಾಮೋದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಧ್ವನಿಯೇನೋ ಕೇಳಿ ಬಂತು ತಾಯಿ, ಆದರೆ ಆ ಧ್ವನಿಯಲ್ಲಿ ನನಗೆ ನಂಬಿಕೆ ಸಾಲದು. ತಾವು ಭಯಪಡಬೇಡಿ ತಾಯಿ. ಇಲ್ಲ, ಇದು ನಿಜವಾಗಿಯೂ ನನ್ನ ಸ್ವಾಮಿಯ ದೀನ ಧ್ವನಿಯೇ. ಅವರ ದಾವುದು ಅಪಾಯದಲ್ಲಿ ಸಿಲುಕಿರುವಂತೆ ತೋರುತ್ತಿರುವುದು. ಹೋಗು ಲಕ್ಷ್ಮಣ, ಹೋಗು, ಜಾಗೃತಿಯಾಗಿ ಹೋಗಿ ಅವರಿಗೆ ಸಹಾಯವನ್ನು ಮಾಡಿ ಬಾ. ಅಮ್ಮ, ಏನು ಹೇಳ್ತಿರುವೆ? ಜಗದೊಡೆಯನಾದ ಶ್ರೀರಾಮಚಂದ್ರನಿಗೆ ಅಪಾಯವೆಂದರೇನು? ತಾವು ಧೈರ್ಯದಿಂದಿರಿ ತಾಯಿ. ಲಕ್ಷ್ಮಣ, ನಾನೆಷ್ಟು ಪರಿಪರಿಯಾಗಿ ಬೇಡಿಕೊಂಡರು ನೀನು ನಿಮ್ಮಣ್ಣನವರ ಸಹಾಯಕ್ಕಾಗಿ ಹೋಗದೇ ಇರುವುದನ್ನು ನೋಡುತ್ತಿದ್ದೇನೆ. ಏನಿನ ಮನದ ಮಾತ್ಸರ್ಯವೇನು ಎಂಬುದನ್ನು ನಾನು ಹೇಗೆ ಅರಿತೆನು? ನಿಮ್ಮಣ್ಣನವರು ನನ್ನ ಬಳಿಯಲ್ಲಿ ಇಲ್ಲದೇ ಇರುವ ಸಮಯವನ್ನೇ ಸಾಧಿಸಿ ನೀನು ನನ್ನ ಮಾನಹರಣ ಮಾಡ. ಲಕ್ಷ್ಮಣ, ಸರಳಿನ ತೆರದಿ ಕಂದ ಯುಗವಂ ಹಿರಿಯುತ್ತಿರ್ಪ ಈ ಪರುಷೋತಿಯಂ ಕೇಳಿ ಇಂಬಿಗೆ, ಈ ಪರುಷೋತಿಯಂ ಕೇಳಿ ಹರಣಂ ಹೋಗಿಲ್ಲ ಬಸಟ ಅಖಿಲವಾದಂತೋ ರಾಮ ರಾಮ ರಾಮ. ಏನು ಹೇಳಿದ್ರಿ ತಾಯಿ? ನಿಮ್ಮ ಬಾಯಿಂದ ಇಂತಹ ಕಠಿಣ ನುಡಿಗಳೇ? ಅಮ್ಮ, ನಾನು ನಿಮ್ಮನ್ನು ನನ್ನ ಹೆತ್ತ ತಾಯಿ ಸುಮಿತ್ರಾ ದೇವಿಗಿಂತಲೂ ಹೆಚ್ಚೆಂದು ಭಾವಿಸಿದ್ದೆನು. ನೀವು ನನಗೆ ತಾಯಿಯಲ್ಲ, ಮಹಾಪತಿವ್ರತೆ, ಮಹಾಪ್ರತ್ಯಕ್ಷ ಪರಮೇಶ್ವರಿ ಎಂದು ಪ್ರತಿದಿನವೂ ನಿಮ್ಮ ಕಾಲಿಗೆ ನಮಸ್ಕರಿಸಿ ನಿಮ್ಮನ್ನು ನನ್ನ ಹೃದಯದಲ್ಲಿಟ್ಟುಕೊಂಡು ಆರಾಧಿಸುತ್ತಿದ್ದ ನನಗೆ ನನಗೆ ಇಂತಹ ಕಠಿಣ ಬಿರುನುಡಿಗಳೇ? ಹಾಗಲ್ಲಮ್ಮ, ಹಾಗಲಿ. ತಮ್ಮಗಳ ಆಜ್ಞೆಯಂತೆ ನಾನೀಗಲೇ ನಮ್ಮಣ್ಣನಾದ ರಾಮಚಂದ್ರನ ಹುಡುಕಲು ಹೊರಡುವೆನು. ನನ್ನದೊಂದು ಕೋರಿಕೆ ತಾಯಿ. ಏನದು? ಈ ಘೋರಾರಣ್ಯದಲ್ಲಿ ರಾಕ್ಷಸರಗಳ ಕಾಟ, ಕಾಡು ಮೃಗಗಳ ಕಾಟ ಬಹಳವಾಗಿರುವುದು. ಆದ್ದರಿಂದ ನಾನಿಲ್ಲಿ ಸಪ್ತಋಷಿಗಳ ರೇಖೆಯನ್ನು ಪ್ರತಿಷ್ಠಾಪಿಸುವೆನು. ನಾನಾಗಲಿ ನನ್ನಣ್ಣನಾದ ಶ್ರೀರಾಮಚಂದ್ರನಾಗಲಿ ಬರುವವರೆಗೂ ತಾವುಗಳು ಈ ಸಪ್ತಋಷಿಗಳ ರೇಖೆಯನ್ನು ದಾಟಬಾರದು. ಇದೇ ನನ್ನ ಪ್ರತಿಜ್ಞೆ, ಮನವಿ ತಾಯಿ. ಹಾಗೆ ಆಗಲಿ.
ಅಲೆಕಾಯುವುದೆಂಬ ಸೀತಾಮಾತೆಯ ಅಲೆಕಾಯುವುದೆಂಬ ಸೀತಾಮಾತೆಯ ಚೋಂದೇಹಿ ಪೂಜ್ಯರಿಗೆ ವಂದಿಸುವೆ. ಭದ್ರೆ, ಬಹಳ ದೂರದಿಂದ ನಡೆದು ಹಸಿವು ತೃಷಿಗಳಾಗಿ ಬಾಧಿಸುತ್ತಿದ್ದರೆ ಏನಾದರೂ ತಿನ್ನಲಿದ್ರು ಕೊಡು ಭದ್ರೆ. ಪೂಜ್ಯರೇ, ತಮ್ಮನ್ನು ಸತ್ಕರಿಸೋಡುವೆಂದರೆ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಾಗಲಿ ಮೈದನಾದ ಲಕ್ಷ್ಮಣನಾಗಲಿ ಎಲ್ಲಿಯೋ ಎಲ್ಲೋ ಹೋಗಿದ್ದಾರೆ. ಅವರು ಬಂದ ನಂತರ ನಾವು ಮೂವರು ಸೇರಿ ತಮ್ಮನ್ನು ಸತ್ಕರಿಸುತ್ತೇವೆ. ಅಲ್ಲಿವರು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವಿರಾ? ಇಲ್ಲ ಭದ್ರೆ, ತುಂಬಾ ಹಸಿವಾಗಿರುವುದು. ಈ ಹಸಿವಿನಿಂದ ನಿನ್ನ ಆಶ್ರಮದಲ್ಲಿ ಸತ್ತಿದ್ದೇ ಆದರೆ ಬ್ರಹ್ಮಹತ್ಯ ದೋಷ ಪ್ರಾಪ್ತಿಯಾಗುವುದು. ಕ್ಷಣಕಾಲ ನಿಂತುಕೊಂಡು ಈಗಲೇ ಹೋಗಿ ಭಿಕ್ಷೆಯನ್ನು ತರುತ್ತೇನೆ. ಇದು ಸ್ವೀಕರಿಸಿ ಪೂಜ್ಯರೇ. ಇನ್ನು ಮುಂದೆ ಬಂದು ನೀಡು ಭದ್ರೆ. ದಯಮಾಡಿ ನಾನು ಕ್ಷಮಿಸಿ ಪೂಜ್ಯರೇ. ನನ್ನ ಮೈದುನಾದ ಲಕ್ಷ್ಮಣನು ಇಲ್ಲಿ ಸಪ್ತಋಷಿಗಳ ಆಜ್ಞೆಯನ್ನು ಬರೆದು ಹೋಗಿದ್ದಾನೆ. ನಾನದನ್ನು ಮೀರುವಂತಿಲ್ಲ. ಏನು? ನಮ್ಮಂತ ಯತಿಗಳಿಗೆ ಸಪ್ತ ಋಷಿಗಳ ಆಜ್ಞೆ? ಹಸುವಿನಿಂದ ನಿನ್ನ ಆಶ್ರಮದಲ್ಲಿ ಸತ್ತಿದ್ದೆ ಆದರೆ ಬ್ರಹ್ಮಹತ್ಯ ದೋಷ ಪ್ರಾಪ್ತಿಯಾಗುವುದು. ಈ ಶಾಪವನ್ನು ಪೂಜ್ಯರೇ, ದಯಮಾಡಿ ಶಾಂತರಾಗಿ. ನಾನೇ ಮುಂದೆ ಬಂದು ಭಿಕ್ಷೆಯನ್ನು ನೀಡುತ್ತೇನೆ. ಸಂತೋಷದಿಂದ ಸ್ವೀಕರಿಸಿ. ಬಳಿಗೆ ಬಂದು ನೀಡು ಬಂದ್ರೆ. ಇದು ಸ್ವೀಕರಿಸಿ. ಇನ್ನು ಬಳಿಗೆ ಬಂದು ನೀಡು ಬಂದ್ರೆ. ಇದು ಸ್ವೀಕರಿಸಿ. ಇನ್ನು ಬಳಿಗೆ ಬಂದು ನೀಡು ಬಂದ್ರೆ. ಇನ್ನು ಬಳಿಗೆ ಬಂದು ನೀಡು ಬಂದ್ರೆ. ಇನ್ನು ಬಳಿಗೆ ಬಂದು ನೀಡು ಬಂದ್ರೆ. ಇದು ಸ್ವೀಕರಿಸಿ. ಇದು ನೋಡು ಪೌಲಸ್ಯ ವಂಶ ಕಳಸಾಂಬುದಿ ಚಂದ್ರನ ಜಾನಕಿ. ಇದು ನೋಡು ಪೌಲಸ್ಯ ವಂಶ ಕಳಸಾಂಬುದಿ ಚಂದ್ರನ. ಇದು ನೋಡು ಇಚ್ಛನ ಮನೋತ್ಸಾಹ ಭಂಗನ. ಇದು ನೋಡು ಮನ್ಮತಾಂಗನ ಜಾನಕಿ. ಇದು ನೋಡು ಹೊರಿರಾಯರ ಗಂಡನ ರಾವಣ ಸಾರ್ವಭೌಮನ ನೋಡಿ. ಜಾನಕಿ, ನನ್ನ ಪುಷ್ಪಕ ವಿಮಾನವು ಸಿದ್ಧವಾಗಿರುವುದು. ನಯಲಂಕಾ ನಗರಕ್ಕೆ. ಇದೇನಿದು? ಈ ಅರಣ್ಯದಲ್ಲಿ ನನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲವೇ? ಮಾವನವರಾದ ದಶರಥ ಚಕ್ರವರ್ತಿ, ಸ್ವಾಮಿಯಾದ ಶ್ರೀರಾಮಚಂದ್ರ ಎಲ್ಲಿರುವಿರಿ? ನನ್ನ ಕೂಗು ನಿಮಗೆ ಕೇಳಿಸುತ್ತಿಲ್ಲವೇ? ಈ ಪಾಪಿಯನ್ನು ನನ್ನ ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸುತ್ತಿರುವ ಯಾರಾದರೂ ನನ್ನನ್ನು ರಕ್ಷಿಸಬಾರದೆ? ಯಾರಾದರೂ ನನ್ನನ್ನು ರಕ್ಷಿಸಬಾರದೆ? ಯಾರು? ನನ್ನ ಸ್ನೇಹಿತನಾದ ದಶರಥ ಚಕ್ರವರ್ತಿಯನ್ನು ನೆನೆಯುತ್ತಿರುವರಲ್ಲ ಅಮ್ಮ. ಯಾರು ನೀನು? ಹೀಗೆ ರೋಗಿಸಲು ಕಾರಣವೇನು? ಪಕ್ಷಿರಾಜ, ನಾನು ದಶರಥ ಚಕ್ರವರ್ತಿಯ ಸೊಸೆಯು. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನ್ನನ್ನು ಸೀತಾ ಎಂದು ಕರೆಯುವರು. ನನ್ನ ಸ್ವಾಮಿ ನನ್ನ ಬಳಿಯಲ್ಲಿ ಇಲ್ಲದಿರುವ ಸಮಯವನ್ನೇ ಸಾಧಿಸಿ ಈ ಪಾಪಿಯು ನನ್ನನ್ನು ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸಿದೆ. ದಯಮಾಡು ನನ್ನನ್ನು ರಕ್ಷಿಸು ಪಕ್ಷಿರಾಜ, ರಕ್ಷಿಸು. ಏನೋ ಪಾಪಾತ್ಮ, ಶ್ರೀರಾಮಚಂದ್ರನು ಇಲ್ಲದ ವೇಳೆಯಲ್ಲಿ ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುತ್ತೀರಿ. ಮೊದಲು ನನ್ನೊಡನೆ ಯುದ್ಧ ಮಾಡಿ ಗೆದ್ದು ಆಮೇಲೆ ಮುಂದಕ್ಕೆ ಹೋಗು. ಮೊದಲು ನೀನು ಆರಂಭದನ್ನು ತಿಳಿಸು. ಏನೋ ಪಾಪಿ, ಮೊದಲು ನೀನೇ ಎಂಬುದನ್ನು ತಿಳಿಸು. ನಾನು ಚತುರ್ದಶ ಭುವನ ಭಯಂಕರನಾದ ಲಂಕೇಶ್ವರ ರಾವಣ, ಸರ್ವತಂತ್ರ ಸ್ವತಂತ್ರನಾದ ಪ್ರಬುದ್ಧ ರಾವಣ, ಬ್ರಹ್ಮಾಂಡದ ಗಂಡುಗಲಿ ದಂಡವನ್ನೇ ರುಂಡಗಳ ಚೆಂಡಾಡಿದ ಪ್ರಚಂಡ ರಾವಣ, ಸಮುದ್ರದಲ್ಲಿ ಸತ್ತ ಜಲಚರಗಳನ್ನು ತಿಂದು ಬದುಕುವ ಮುದಿಯದ್ದು ನೀನಾರೆಂಬುದನ್ನು ತಿಳಿಸೋ. ನಾನು ಮಹಾಪರಾಕ್ರಮಿಯಾದ ಜಟಾಯು. ಓಹೋ,
ಜಟಾಯು ಮಹಾಪರಾಕ್ರಮಿ ಎಂದು ತಿಳಿದಿರುವೆನು. ಈತನೊಂದಿಗೆ ಉಪಾಯದಿಂದ ಪಾರಾಗಬೇಕು. ಎಲ್ಲವೋ ಜಟಾಯು, ನಾವಿರುವರು ಸಮಬಲಶಾಲಿಗಳು. ನಮ್ಮ ಜೀವದ ನೆಲೆಯನ್ನರಿತು ಯುದ್ಧ ಮಾಡೋಣ. ಏನು ಹೇಳುವೆ? ಆಗಲಿ, ನಿನ್ನ ಜೀವದ ನೆಲೆಯು ಎಲ್ಲಿರುವುದು ಮೊದಲು ತಿಳಿಸು. ನಿನ್ನ ಜೀವದ ನೆಲೆ ಎಲ್ಲಿರುವುದು? ಮೊದಲು ನಿನ್ನ ಜೀವದ ನೆಲೆಯು ಎಲ್ಲಿರುವುದು ತಿಳಿಸು. ನನ್ನ ಜೀವದ ನೆಲೆ ನನ್ನ ಜೀವದ ನೆಲೆ ನನ್ನ ಎಡಗಾಲ ಉಂಗುಸ್ತದಲ್ಲಿರುವುದು. ನಿನ್ನ ಜೀವದ ನೆಲೆ ಎಲ್ಲಿರುವುದು? ನನ್ನ ಜೀವದ ನೆಲೆಯು ನನ್ನ ಎರಡು ಎಡಕೆಯಲ್ಲಿರುವುದು. ಸರಿ, ಹಾಗಾದ್ರೆ ಸಿದ್ಧರಾಗು ಯುದ್ಧಕ್ಕೆ. ಪಕ್ಷಿರಾಜ, ಜಾನಕಿ, ನೋಡಿದ್ಯಾ ಜಟಾಯುವಿನ ಸ್ಥಿತಿಯನ್ನ? ಇನ್ನು ನಿನ್ನ ಸಹಾಯಕರು ಇಲ್ಲ ಇಲ್ಲಿ. ನಡೆ, ಪುಷ್ಪಕ ವಿಮಾನವು ಸಿದ್ಧವಾಗಿದೆ. ನಡೆ ಲಂಕಾ ನಗರಕ್ಕೆ. ಪಕ್ಷಿರಾಜ, ನನ್ನನ್ನು ರಕ್ಷಿಸಲು ಬಂದು ನಿನಗೆ ಇಂತಹ ದುರವಸ್ಥೆ ಉಂಟಾಯಿತು. ಹಾಗಾದ್ರೆ ಇನ್ನು ನನ್ನನ್ನು ರಕ್ಷಿಸಲು ಯಾರೂ ಇಲ್ಲವೇ? ಇರಲಿ, ನಾನು ನನ್ನ ಸ್ವಾಮಿಯನ್ನು ತ್ರಿಕರಣ ಸಾಕ್ಷಿಯಿಂದ ಸೇವಿಸಿದ್ದೆ ಸತ್ಯವಾದರೆ ನನ್ನ ಸ್ವಾಮಿಗೆ ನನ್ನ ಸಮಾಚಾರವನ್ನು ತಿಳಿಸುವವರೆಗೂ ಈ ನಿನ್ನ ಪ್ರಾಣವು ಹಾರಿ ಹೋಗದಿರಲಿ. ಪಕ್ಷಿರಾಜ, ಹಾರಿ ಹೋಗದಿರಲಿ. ಜಾನಕಿ, ನನ್ನ ವ್ರತವು ಸಿದ್ಧವಾಗಿರುವುದು. ನಡೆ ಲಂಕಾ ನಗರಕ್ಕೆ. ರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ. ಲಕ್ಷ್ಮಣ, ಅಣ್ಣ, ಸೀತೆಯರು ಓರ್ವಳನ್ನೇ ಬಿಟ್ಟು ಬರಬಾರದೆಂದು ಹೇಳಿಲ್ಲವೇ? ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ಹಾರ್ತಧ್ವನಿ ಕೇಳಿ ಬರಲು ಮಾತೆ ಅವರು ಭೀತರಾಗಿ ನಾನೆಷ್ಟೇ ಬೇಡವೆಂದೇಳಿದರು ನನ್ನನ್ನು ಹವ್ಯಾಚಿ ಶಬ್ದಗಳನ್ನಾಡಿ ನನ್ನನ್ನು ಕಳುಹಿಸಿದರಣ್ಣ. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಇದು ಸಾರಂಗವಲ್ಲ. ಮಾರೀಚನು ಸಾರಂಗ ವೇಷವನ್ನು ಧರಿಸಿ ನಮ್ಮನ್ನು ವಂಚಿಸುತ್ತಿರುವನು. ಅಣ್ಣ, ಹಾಗಾದರೆ ನಡೆ, ಜಾಗ್ರತೆಯಾಗಿ ಸೀತೆಯಲ್ಲಿರುವ ಹುಡುಕೋಣ. ಆಗಲೇ ಅಣ್ಣ, ನಡೆ ಅಣ್ಣ, ಹುಡುಕೋಣ. ನಾಡು ಸೀತಾ, ಅಮ್ಮ, ಸೀತಾ, ಅಮ್ಮ, ಜಾನಕಿ, ತಾಯಿ, ಎಲ್ಲಿರುವೆ? ಹೇಗಿರುವೆ? ಅಮ್ಮ, ಮನೋಹರ. ಲಕ್ಷ್ಮಣ, ಅಣ್ಣ, ಜಾನಕಿಯು ಇಲ್ಲೆಲ್ಲಿಯೂ ಕಾಣುತ್ತಿಲ್ಲ. ನಡಿ, ಆ ಗೋದಾವರಿ ತೀರದಲ್ಲಿ ಏನಾದರೂ ಇರಬಹುದೇನೋ, ಹೋಗಿ ಹುಡ್ಕೋಣ. ಹಾಗಲೇ ಅಣ್ಣ. ಹೋಗಿ ನೋಡಿಕೊಂಡು ಬಾ.
ಅಣ್ಣ ಅಲ್ಲೆಲ್ಲಿಯೂ ಕಾಡ್ತಿಲ್ಲವಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು. ನಾವಿಲ್ಲದ ಸಮಯವನ್ನು ಸಾಧಿಸು ಯಾರೋ ಜಾನಕಿಯನ್ನು ಅಪಹರಿಸುವುದು. ಅಣ್ಣ ಏನು ಮಾಡಲಣ್ಣ? ನಡಿ, ಜಾಗೃತವಾಗಿ ಸೀತೆಯನ್ನು ಹುಡುಕೋ. ನಡಿ ಅಣ್ಣ. ಅಯ್ಯೋ ಎನ್ನ ಮಮ ಅಣ್ಣ ಅಣ್ಣ ಇಲ್ಲಿ ಯಾವುದೋ ಪಕ್ಷಿ ಬಿದ್ದಿರುವುದು? ಇದೇ ನಮ್ಮ ಸೀತಾಮಾತೆಯನ್ನು ನುಂಗಿರಬಹುದೇ? ಲಕ್ಷ್ಮಣ ನಿಲ್ಲು, ಆತನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಿರುವನು. ಬಾ, ಯಾರೆಂದು ಹತ್ತಿರ ಹೋಗಿ ವಿಚಾರಿಸೋಣ. ಆಗಲೇ ಅಣ್ಣ. ಅಯ್ಯ ಪಕ್ಷಿರಾಜ, ನೀನು ಯಾರು? ಈ ನಿನ್ನ ದುರವಸ್ಥೆ ಕಾರಣರಾರು? ರಾಮಚಂದ್ರ, ನಾನು ನಿಮ್ಮ ತಂದೆಯವರಾದ ದಶರಥ ಚಕ್ರವರ್ತಿಯ ಸ್ನೇಹಿತನು. ನನ್ನ ಹೆಸರು ಜಟಾಯಿ ಎಂದು. ಆ ದುರುಳನಾದ ರಾವಣನು ಸೀತಾಮಾತೆಯನ್ನು ಕದ್ದುಕೊಂಡು ಹೋಗುತ್ತಿರುವಾಗ ನಾನು ಅಡ್ಡಗಟ್ಟಿದ್ದೆನು. ಆಗ ಅದಕ್ಕೆ ಆ
ದುರುಳನಾದ ರಾವಣನು ಮೋಸದಿಂದ ನನ್ನನ್ನು ಈ ದುರಾವಸ್ಥೆಗೆ ಗುರುಪಡಿಸಿದನು. ಆಗ ಮಾತೆಯವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಪ್ರಾಣದಿಂದಿರು ಎಂದು ಆಶೀರ್ವಾದ ಮಾಡಿದರು. ಈಗ ನನ್ನ ಕೆಲಸವಾಯಿತು, ನನಗೆ ಮೋಕ್ಷವನ್ನು ಕೊಡು. ಹಾ ರಾಮಚಂದ್ರ. ಹಾ ಜಟಾಯು, ನನಗೋಸ್ಕರ ಪ್ರಾಣ ಬಿಟ್ಟಿಯಾ? ನೋಡಿದೆಯಾ ಲಕ್ಷ್ಮಣ, ಅಣ್ಣ, ನನಗೆ ಸಹಾಯ ಮಾಡಲು ಬಂದ ಜಟಾಯುಯೂ ಮರಣ ಹೊಂದಿದನು. ಇರಲಿ, ನಮ್ಮ ತಂದೆಯ ಸ್ನೇಹಿತನಾದ ಈತನನ್ನು ಮುಂದಿನ ಅಂತ್ಯಕ್ರಿಯೆಗಳನ್ನು ಮುಗಿಸಿ ನಂತರ ಸೀತಾನ್ವೇಷಣೆ ಆಗಬಹುದಣ್ಣ. ವೀರ ಸ್ವರ್ಗವು.
ಇಲ್ಲ. ಎಷ್ಟು ಹುಡುಕಿದರೂ ನನ್ನ ಸೀತೆಯು ಸಿಗಲೇ ಇಲ್ಲ. ಅಣ್ಣ, ಸೀತೆ ಇರೋಳನ್ನ ಬಿಟ್ಟು ನಾನು ಇರಲಾರೆ. ಎಲ್ಲಿ ಹುಡುಕಲಿ ಆ ನನ್ನ ಸೀತೆಯನ್ನ, ಎಲ್ಲರಸಲಿ ನನ್ನ ವೈದೇಹಿಯನ್ನ. ಅಣ್ಣ, ಪ್ರಾಜ್ಞನಾದ ನೀನೇ ಹೀಗೆ ಹೇಳಿದರೆ ಇನ್ನು ನಮ್ಮಗಳ ಪಾಡೇನು? ನಡೆಯಣ್ಣ, ಮುಂದೆ ಎಲ್ಲಾದರೂ ಸೀತೆಯ ನೆಲೆಯನ್ನು ತಿಳಿಯೋಣ. ಎಲ್ಲಿ ದೊರಕುವಳು ಸೀತೆ? ಇನ್ನೆಲ್ಲಿ ದೊರಕುವಳು ನನ್ನ ಸೀತೆ? ಕಂಡೀರೇ ತಾವರೆಯೇ ಮತ್ತೆ ಕೋಗಿಲೆ ತರುಲತೆಗಳಿರ ಕಂಡಿದೆ ಪಲ್ಲವಾದರೆಯ ಎನ್ನ ಸೀತೆಯ ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ನನ್ನ ಸೀತೆಯು ಸಿಗುತ್ತಿಲ್ಲ. 14 ವರ್ಷ ವನವಾಸ ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಮಾತೆಯವರು, ಗುರು ವಸಿಷ್ಠರು, ಪುರಜನರು ರಾಮ ರಾಮ ಸೀತೆಯಲ್ಲಿ, ಜನಕಸುತೆಯಲ್ಲಿ ಎಂದು ಕೇಳಿದರೆ ಅವರ ಪ್ರಶ್ನೆಗಳಿಗೆ ಏನೆಂದೂ ಉತ್ತರಿಸಲಿ. ಲಕ್ಷ್ಮಣ, ಈ ಅಪಮಾನವನ್ನು ನಾನು ತಾಳಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಹುರುಳಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ಸ್ವಲ್ಪ ನಿಲ್ಲೋಣ. ನಿನ್ನನ್ನು ಕಳೆಸಿಕೊಂಡು ನಾನು ಹೇಗೆ ಜೀವಿಸಿರಲಿ? ನಡೆಯಣ್ಣ, ನಾನು ಸಹ ನಿನ್ನನ್ನು ಹಿಂಬಾಲಿಸುವೆನು. ಆಂಜನೇಯ, ಆಂಜನೇಯ, ಬೇಗ ಬಾ, ಬೇಗ ಬಾ. ಯಾರೋ ಈರೋರು ಕುಮಾರರು ಕಬಂದನೆಂಬ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಮೇಲೆ ಎತ್ತುತ್ತಿರುವರು. ಬೇಡವೆಂದು ಹೇಳಿ ಬೇಗ ಕರೆದುಕೊಂಡು ಬಾ, ಬೇಗ ಕರೆದುಕೊಂಡು ಬಾ. ಓ ಋಷಿಕುಮಾರರೇ, ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಬೇಗ ಹಿಂದಿರುಗಿ, ಬೇಗ ಹಿಂದಿರುಗಿ. ಏನು? ಕಬಂದನ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೇ? ಲಕ್ಷ್ಮಣ, ಅಣ್ಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆನು. ಇಬ್ಬರು ಸೇರಿ ಸೀಳಿ ಹಾಕೋಣ. ಹಾಗೇ ಆಗಲಿ ಅಣ್ಣ. ಲಕ್ಷ್ಮಣ, ಅಣ್ಣ, ಈ ಕಬಂಧನ ವಿಚಾರವನ್ನು ತಿಳಿಸುವವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನಗೂ ಒಂದು ವಿಧವಾದ ಸಂತೋಷ ಸಮಾಧಾನಗಳು ದೊರೆಯುತ್ತಿವೆ. ಆದ್ದರಿಂದ ಇಲ್ಲಿಯೇ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ನಂತರ ಮುಂದೆ ಸಾಗೋಣವೇ? ಅಣ್ಣ, ನಿನ್ನ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುವುದಾದರೆ ಹಾಗೇ ಆಗಲಿ. ಬಾಳ ಆಹಾ, ಆಹಾ, ನಳಿನ ತಲದಂತೆ ಹೊಳೆವ ಕಂಗಳುಳ್ಳ, 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 ಭಾನುಚಂದ್ರರಂ ಕರಗುಗೊಳಿಸಿರುವ
ಭಾನುಚಂದ್ರರಂ ಬೆರಗುಗೊಳಿಸಿರುವ ವೀರಾದಿ ವೀರ ಶೂರಾದಿ ಶೂರರ ವೀರಾದಿ ವೀರ ಶೂರಾದಿ ಶೂರ ಕಂಡು ಕಂಡು ನಾ ಬೆರಗುಗೊಂಡಿಗೆ ನಾನು ಕಂಡು ಕಂಡು ನಾ ಬೆರಗುಗೊಂಡಿಗೆ ನಾನು ಕಂಡೆ ನಿಜ ಮೂರ್ತಿಗಳ ಕಣ್ಣಾರ ಕಂಡೆ ನಿಜ ಮೂರ್ತಿಗಳ ಕಣ್ಣಾರ ಕಂಡೆ ನಿಜ ಮೂರ್ತಿಗಳ ಕಂಡೆ ನಿಜ ಮೂರ್ತಿಗಳ. ಇವರು ಯಾರು ಮಹಾನುಭಾವರಂತೆ ಕಾಣುತ್ತಿರುವರಲ್ಲ, ಇವರಿಂದ ಕಬಂಧನ ಶಾಪ ವಿಮೋಚನೆ ಆಯಿತು. ಇವರು ಯಾರಾಗಿರಬಹುದು? ಷೋಡಶ ಕಲೆಗಳಿಂದಲೂ ದೀರ್ಘವಾದ ಬಾಹುಗಳಿಂದಲೂ ಕೂಡಿದ ಇವರನ್ನು ರಾಜಪುತ್ರರೆಂದು ಭಾವಿಸೋಣವೇ? ಜಟಾವಲ್ಕಲದಾಗಿರವರಲ್ಲ, ಇವರನ್ನು ಮುನಿಕುಮಾರರೆಂದು ಭಾವಿಸಬಹುದೇ? ಧನುರ್ಧಾರಿಗಳಾಗಿರುವರಲ್ಲ, ಹಾಗಾದರೆ ಇವರು ಯಾರಾಗಿರಬಹುದು? 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 ಲಕ್ಷ್ಮಣ, ಈ ಶಾಕಾಮೃಗವನ್ನು ನೋಡಿದೀಯಾ? ಕಬಂಧನ ವಿಚಾರವನ್ನು ತಿಳಿಸಿದನು ಈತನೇ ಇರಬಹುದು. ಏನು ಆಶ್ಚರ್ಯ! ಅಲ್ಲಿ ನೋಡು ಲಕ್ಷ್ಮಣ, ಆತನ ಕಿವಿಯಲ್ಲಿ ರಾರಾಜಿಸುತ್ತಿರುವ ಕರ್ಣ ಕುಂಡಲಗಳನ್ನು ನೋಡಿದರೆ ಕೋಟಿ ಸೂರ್ಯ ಪ್ರಕಾಶಮಾನದಂತೆ ಬೆಳಗುತ್ತಿರುವುದಲ್ಲ. ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಇಂತೋ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳೆ ಇಂತಿವರ ನುಡಿಯ ನುಡಿಯ ಇಂತಿವರ ನುಡಿಯ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳೆ ಎಮ್ಮಮ್ಮ ಮುನ್ನೊಂದ ನುಡಿ ನುಡಿಯೇ ಎಮ್ಮಮ್ಮ ಮುನ್ನೊಂದ ನುಡಿ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯು ತಿಳಿಯೇ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಚಿಂತೆಗಿನ್ನೇತ ಕೈಯ ಆನಂದ ಧನ್ಯನಾದೆ ಧನ್ಯನಾದೆನು ದಿವ್ಯ ಜಗಂಗಳಲ್ಲಿ ಧನ್ಯನಾದೆನು
ಪುಣ್ಯನಾದೆನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದೆನು ಕ್ಷಣಾರ್ಧದಲ್ಲಿ ಕರಿವರದ ಲಕ್ಷ್ಮೀ ವಿನೋದ ಕರಿವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯು ಎನಗೊಲಿದು ಪ್ರತ್ಯಕ್ಷನಾದ ಆದ ಆದ ಏನಾಶ್ಚರ್ಯವಿದು. ನನ್ನ ಕರ್ಣಕುಂಡಲಗಳು ಯಾರಿಗೂ ಗೋಚರಿಸತಕ್ಕದ್ದಲ್ಲ. ಅಂದ ಮೇಲೆ ಇವರಿಗೆ ಗೋಚರಿಸಿದೆ ಅಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿಯು ಹೇಳಿದ ಮಾತು ಸಫಲವಾಯಿತೆ, ನಿಜವಾಯಿತೆ. ಮಗು ಮಾರುತಿ ಕಂದ, ಯಾರು ನಿನ್ನ ಕರ್ಣಕುಂಡಲಗಳನ್ನು ಗುರುತಿಸುವರೋ ಅವರೇ ಮಾನವ ಅವತಾರಿಯಾದಂತಹ ಶ್ರೀರಾಮಚಂದ್ರರೆಂತಲೂ ನೀನು ಅವರ ಸೇವೆಯನ್ನು ಮಾಡಿ ಕೃತಾರ್ಥನಾಗು ಎಂದು ಹೇಳಿದ್ದಳು. ಆದ್ದರಿಂದ ಅವರು ಇವರೇ ಆಗಿರಬಹುದೇ ಅಥವಾ ಇವರು ಅವರೇ ಆಗಿರಬಹುದೇ? ಸಮೀಪಕ್ಕೆ ಹೋಗಿ ವಿಚಾರಿಸಿ ನೋಡೋಣ. ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯವಾದ ನಾಮಧೇಯವನು ರವಿ ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯವಾದ ತಮ್ಮ ನಾಮಧೇಯವನು ದಶರಥ ಕಿತನ ಪುತ್ರರೈಲ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರಲ್ಲಿ ಹರವರಮ್ಮ ರಾಮ ಲಕ್ಷ್ಮಣರೆಂದು ಕರವರಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ನೀವು ಚಿರದಿ ಚೀರವಲ್ಕಗಳೇಕೆ ಶ್ರಮದೊಳಿವ ನದಿ ಸಂಚರಿಸಲೇಕೆ ಜನಕ
ಪಾವನಾತ್ಮರೆ ತೇಳಿ ಹೋಪಿರಲ್ಲಿಗೆ ಮುಂದೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು. ಓ, ಓ, ಪಾಪಿ ರಾವಣ ನನ್ನ ಭಕ್ತಿಯನ್ನು ಕದ್ದುಂದ ಪಾಪಿ ರಾವಣ ನನ್ನ ಭಕ್ತಿಯನ್ನು ಕದ್ದೊಯ್ದ ಪದವರಿಯದರಿ ಹೋಗುದಿಯವಯ್ಯ. ಅನಿತಾಜೊಡೆ ಅನಿತಾಜೊಡೆ ಆಭರಣಗಳು ಆರವಿವು ನೋಡಿರಯ್ಯ. ಆರ್ಥ ಧ್ವನಿಯೊಳೋರ್ವಳು ಎಸೆದಳಲ್ಲಿ ಆರ್ಥ ಧ್ವನಿಯೊಳೋರ್ವಳು ಎಸೆದಳಲ್ಲಿ 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 ಅಕಟ ಅಕಟ ಕಟ ಕಂಡೆನ ಆಭರಣಗಳ ಆಭರಣಗಳೇ ಆಭರಣಗಳೇ ಮುಂದೆ ಬಂದು ನಿಂತಂತೆ ಸೀತೆಯಾಭರಣಗಳೇ ಮುಂದೆ ಬಂದು ಅಯ್ಯ ಪ್ರಭು ಅಯ್ಯ ದೊಡೆ ಯಾರಾದೊಡೆ ಎಮ್ಮ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು 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 ದೇವತಾ ದರ್ಶನಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಮಕ್ಕಳಿರುವ ಮನೆಗೂ ರಿಕ್ತ ಹಸ್ತದಿಂದ ಹೋಗಬಾರದೆಂಬುದು ಶ್ರುತಿ ಸಮ್ಮತವಾದ್ದರಿಂದ ಇಲ್ಲಿ ದೊರೆಯಬಹುದಾದಂತಹ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರಿಗೆ ಅರ್ಪಿಸಿ ಧನ್ಯನಾಗುವೆನು. ಅಮ್ಮ ನಿನ್ನ ಜ್ಞಾನ ನಿನ್ನ ಕರುಣಾನಿಧಿ ನಿಮ್ಮಡೆ ಜ್ಞಾನದನ್ಯ ಕರುಣಾನಿಧಿ ನಿನ್ನ ನಾನಮಿಸುವೆ ಪೊರೆ ದೀನ ದಯಾಳು ಶ್ರೀ ಮಾಲಾಯ ಮಾಂ ಶ್ರೀ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಧನ್ಯನ ಮಾಡು ಮಾನಿಸಿ ಧನ್ಯನ ಮಾಡು ಮಾನಿಸಿ
ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ. ನಾಥಾಯ ರಘುನಾಥಾಯ ಸೀತಾಯ ಪತಹೇ ನಮಸ್ತೆ 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 ನಮಃ. ಧನ್ಯೋಸ್ತಿ. ಓ ರಾಘವ ದಾಶರಥಿ, ಪಾಹಿ ಮಾಂ ಪಾಹಿ ಮಾಂ. ನನ್ನ ಜನ್ಮವು ಸಾರ್ಥಕವಾಯಿತು. ದೇವ, ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನನ್ನನ್ನು ತಮ್ಮ ಪಾದ ಸೇವಕನನ್ನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಸವಿನ ಪ್ರಾರ್ಥನೆ. ಅಯ್ಯ, ನಿನ್ನ ಭಕ್ತಿ ಶ್ರದ್ಧೆ ಪ್ರೀತಿ ವಿಶ್ವಾಸ ವಿನಯಗಳಿಗೆ ನಾನು ಮನಸೋತಿರುವನು. ನೀನು ಯಾರು? ನಿನ್ನ ವೃತ್ತಾಂತವನ್ನು ತಿಳಿಸು. ದೇವ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಮುದಿಯಲ್ಲಿ ಈಶ್ವರ ಪ್ರೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಮಾರುತಿಯಂತಲೂ ಹನುಮಂತನೆಂತಲೂ ವಾಯುಪುತ್ರನೆಂತಲೂ ಕರೆಯುವರು. ದೇವ, ಇಲ್ಲಿಗೆ ಸಮೀಪದಲ್ಲಿ ಎನ್ನೊಡೆಯನಾದಂತಹ ಸುಗ್ರೀವರಾಜನಿರುವನು. ತಾವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯವನ್ನುಂಟು ಮಾಡುವೆನು. ಮಾರುತಿ, ನಾವು ಮಾರ್ಗಾಯಸೆಯಿಂದ ಬಳಲಿ ಬಂದಿದ್ದೇವೆ. ಆತನನ್ನು ಇಲ್ಲಿಯೇ ಬರಮಾಡು. ತಮ್ಮಪ್ಪಣೆ. ಒಡೆಯ ಸುಗ್ರೀವರಾಜ, ಬೇಗ ಬಾ. ಆಂಜನೇಯ ಒಡೆಯ, ಇಲ್ಲಿಗೆ ಬಂದಿರುವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉದ್ಧರಿಸಲು ಬಂದಿರುವ ಜಗದೊಡೆಯರಾದಂತಹ ಶ್ರೀರಾಮ ಲಕ್ಷ್ಮಣರು. ನೀನು ಅವರ ಸೇವೆಯನ್ನು ಮಾಡಿದರೆ ಪುಣ್ಯ ಬರುವುದು. ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ. ನಮ್ಮ ಜನ್ಮವೇ ಸಾರ್ಥಕವಾಗುವುದು, ಹಾಗೂ ನಮ್ಮ ವಂಶವೇ ಉದ್ಧಾರವಾಗುವುದು. ಆಗಲಿ ಪ್ರಭು, ಆಗಲಿ. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವು ಕುಶಲವೇ? ಇಲ್ಲಿ ವಾಸ ಮಾಡಲು ಕಾರಣವೇನು?
ಪ್ರಭು ಪ್ರಭು ಅದೊಂದು ದೊಡ್ಡ ಕತೆ. ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ಮೇಲೆ ಯುದ್ಧಕ್ಕೆ ಬಂದನು. ನಮ್ಮಣ್ಣನೂ ಅವನ ಮೇಲೆ ಯುದ್ಧಕ್ಕೆ ನಿಂತರು. ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮಣ್ಣನು ಅವನನ್ನೇ ಅಟ್ಟಿಸಿಕೊಂಡು ಹೋದನು. ನಾನು ಅವರನ್ನೇ ಹಿಂಬಾಲಿಸಿಕೊಂಡು ಹೋದೆನು. ಅವರಿಬ್ಬರು ಒಂದು ಗುಹೆ ಸೇರಿದರು. ನಾನು ಅವನು ಕಾವಲು ಕೊಡ್ತೇನೆ. ವರ್ಷ ಕಾಲವಾದರೂ ಯಾರೊಬ್ಬರು ಹೊರಗೆ ಬರಲಿಲ್ಲ. ಒಂದು ದಿನ ಗುಹೆ ಒಳಗಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಅದನ್ನು ನೋಡಿ ಭಯಗೊಂಡು ನಮ್ಮಣ್ಣನೇ ಮೃತಪಟ್ಟಿರುವನೆಂದು ತಿಳಿದು ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡದಾದ ಬಂಡೆಯನ್ನು ಎಳೆದು ಬಂದು ಪಟ್ಟಣದಲ್ಲಿ ರಾಜ್ಯಭಾರವನ್ನು ನೋಡುತ್ತಿದ್ದನು. ದುಂದುಬಿಯನ್ನು ಸಂಹರಿಸಿದ ನಮ್ಮಣ್ಣನು ಹೊರಗೆ ಬಂದು ನೋಡಲು ನಾನು ಅಲ್ಲಿ ಇಲ್ಲದಿರುವುದಾದ ಕಾರಣ ನನ್ನ ತಮ್ಮನೇ ನನ್ನ ಸಾವನ್ನು ಅಪೇಕ್ಷಿಸಿರುವುದು ಎಂದು ತಿಳಿದು ನನ್ನನ್ನು ಸಂಹರಿಸಲು ಬಂದನು. ದೇವಾ, ಆ ಭಯಗೊಂಡು ನಾನು ಪಟ್ಟಣವನ್ನು ಬಿಟ್ಟು ಇಲ್ಲಿ ನೆಲೆಸಬೇಕಾಯಿತು ದೇವಾ. ಪ್ರಭು, ಏಕೆ ಆತನು ಇಲ್ಲಿಗೆ ಬರದಿರಲು ಕಾರಣವೇನು? ಪ್ರಭು, ನಮ್ಮ ಅಣ್ಣನು ದುಂದುಬಿಯನ್ನು ಸಂಹರಿಸಿ ಅವನ ಕಳೆಬರಹವನ್ನು ಕಿತ್ತಿ ಎಸೆಯುವಾಗ ಇಲ್ಲೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಿದ್ದವು. ಮಹರ್ಷಿಗಳು ಕೋಪಗೊಂಡು ಯಾರು ನನ್ನ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರು ಇಲ್ಲಿಗೆ ಬಂದರೆ ಅವರ ತಲೆಯು ಸಹಸ್ರ ಓಳಾಗಲೆಂದು ಶಾಪವಿತ್ತರು. ಆದ್ದರಿಂದ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ದೇವಾ ಶ್ರೀರಾಮಚಂದ್ರ, ಅದು ಅಲ್ಲದೆ ನನ್ನ ಪತ್ನಿಯನ್ನು ಸಹ ಅಪಹರಿಸಿಕೊಂಡು ಹೋಗಿರೋನು ದೇವಾ. ಏನು, ನಿನ್ನ ಪತ್ನಿಯನ್ನು ಅಪಹರಿಸಿಕೊಂಡು ಹೋಗಿರುವನೆ? ಹಾಗಾದರೆ ಆತನು ಶಿಕ್ಷಾರ್ಹನೇ ಸರಿ. ಆ ವಾಲಿಯನ್ನು ಬರಮಾಡು. ಆ ವಾಲಿಯನ್ನು ಸಂಹರಿಸಿ ನಿನ್ನನ್ನು ಕಿಷ್ಕಿಂಧ ರಾಜ್ಯಕ್ಕೆ ಪಟ್ಟ ಕಟ್ಟುವೆನು. ಆದರೆ ನೀನು ಸೀತಾನ್ವೇಷಣೆ ಕಾರ್ಯದಲ್ಲಿ ನನಗೆ ಸಹಾಯಕನಾಗಬೇಕು. ಪ್ರಭು, ವಾಲಿಯು ಸಾಮಾನ್ಯದವನಲ್ಲ. ಅವನನ್ನು ಜಯಿಸಬೇಕಾದರೆ ಅದೋ ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ವೃಕ್ಷಗಳನ್ನ ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದ ಮರಣವೆಂದು ಮತಂಗ ಮಹರ್ಷಿಗಳು ಶಾಪವಿತ್ತಿರೋರು. ಇದು ಪರೀಕ್ಷೆ ಎಂದು ಭಾವಿಸಬಾರದು ದೇವಾ. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಇಗೋ, ನಿನ್ನ ಅನುಮಾನವನ್ನು ಹೋಗಲಾಡಿಸ್ಕೋದಾರು ಬಾಣವನ್ನು ನೋಡುವೆ. ರಾಮ 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 ರಾಮ. ಈಗ ಸಂತೋಷವಾಯಿತೆ ಸುಗ್ರೀವರಾಜ? ಸಂತೋಷವಾಯಿತು. ಈಗ ಬರಮಾಡು ವಾಲಿಯನ್ನು. ಅಪ್ಪಣೆ. ಎಲ್ಲೋ ಹೇಳಿಯಾದ ವಾಲಿಯೇ, ಆಂಜನೇಯ, ನೀನು ಇಲ್ಲೇ ಇರಬೇಕು. ಇರುತ್ತೇನೆ ಎಲ್ಲೂ ಹೋಗಬಾರದು. ಹೋಗುವುದಿಲ್ಲ. ಎಲ್ಲೋ ಹೇಳಿಯಾದ ವಾಲಿಯೇ, ನನ್ನ ಬಾಣಗಳೇನೋದಪ್ಪ? ಎಲ್ಲಿ ಜೀವಗಳ್ಳನಂತೆ ಅಳೆದುಕೊಳ್ತೀಯೋ ಇಲ್ಲಿ ಅಡಗಿರುವಿಯೋ? ಧೈರ್ಯವಿದ್ದರೆ ಬಾರೋ ನನ್ನೊಡನೆ ಯುದ್ಧ ಮಾಡು. ಬಾರೋ ನನ್ನೊಡನೆ ಯುದ್ಧ ಮಾಡು. ಎಲ್ಲಿ ಅಡಿಗೆ ಕುಳಿತೀವೋ? ಜೀವಗಳ್ಳನಂತೆ ಬೇಗ ಬಾರೋ. ಎಷ್ಟು ಬಾರಿ ಕೂಗಿರು ಬರುತ್ತಿಲ್ಲ. ಆಂಜನೇಯ, ನೀನು ಇಲ್ಲೇ ಇರಬೇಕು. ಇರುತ್ತೇನೆ. ಸುಗ್ರೀವ ಎಲ್ಲವೋ ವಾಲಿ ಬಾರಿಗೂ ನನ್ನಿಂದ ಅಪಜಯ ಹೊಂದಿದ್ದರು. ಮತ್ತೆ ಯುದ್ಧಕ್ಕೆ ಕರೆಯುವಿಯ ದ್ರೋಹಿ. ಬಾರೋ, ಸಮರಾಂಗಣವೆಂಬ ರಣಭೂಮಿಯಲ್ಲಿ ಯಮದೇವನನ್ನು ಅತಿಥಿಯನ್ನಾಗಿ ಆಹ್ವಾನಿಸಿ ಮರಣ ದೇವತೆಯನ್ನು ಕರೆತಂದು ನಿನ್ನ ಶಿರವನ್ನು ಮುರಿವೆ. ಇಂದಿಗೆ ನಿನ್ನ ಆಯಸ್ಸು ಸಮಾಪ್ತಿಯಾಯಿತೆಂದು ಕೇಳಿ ಹೇಳಿಯಾದ ವಾಲಿಯೇ, ಇಂದಿಗೆ ನಿನ್ನ ಅಂತಿಮ ಯಾತ್ರೆಗೆ ಎಲ್ಲವನ್ನು ಸಿದ್ಧಪಡಿಸಿಕೊಂಡು ಯುದ್ಧಕ್ಕೆ ಬಾರೋ. ಹೇಳಿ ಕೆಲವೋ ಹೇಳಿಯಾದ ವಾಲಿಯೇ, ಯಾವ ಯುದ್ಧವನ್ನು ಮಾಡುವೆ? ಯಾವ ಯುದ್ಧಕ್ಕಾದರೂ ಸಿದ್ಧ. ಯುದ್ಧಕ್ಕೆ ಸಿದ್ಧನಾಗು. ಸರ್ವತ ತಪ್ಪಾಯ್ತಣ್ಣ, ಕ್ಷಮಿಸು.
ಮಾರಿ ಮಾರಿಗೂ ನನ್ನ ಅಪಜಯ ಹೊಂದಿದ್ದರು ಮತ್ತೆ ಮತ್ತೆ ಇದಕ್ಕೆ ಕರೆಯ. ಅಣ್ಣ ಬೇಡ ಬೇಡ. ಎಲ್ಲಿಯಾದರೂ ಹೋಗು, ಮಲಗಿಕೋ. ಆಂಜನೇಯ ಒಡೆಯ ಆಂಜನೇಯ ಒಡೆಯ ಎಲ್ಲಿರುವೆಯಪ್ಪ? ಅಯ್ಯೋ ಅಮ್ಮಮ್ಮ, ಪೆಟ್ಟಾಯಿತೆ ಸಾಕಪ್ಪ, ಒಡೆಯ. ಸಾಕು. ಇವರ ಸಹವಾಸವೂ ಸಾಕು. ಇವರ ಬಂದ ದಾರಿ ಹಿಡಿದು ಹಿಂದಕ್ಕೆ ಹೋಗ್ಬಿಡೆಂದು ತಿಳಿಸಿಬಿಡು ಆಂಜನೇಯ. ಪೆಟ್ಟಾಯಿತೆ ಒಡೆಯ. ಪೆಟ್ಟಾಯ್ತೆಂದು ಕೇಳುವೆಯಪ್ಪ. ಅಮ್ಮಮ್ಮ, ಅಯ್ಯೋ. ಒಡೆಯ, ಇದರಲ್ಲಿ ಏನೋ ವಿಷಯ ಇರಬೇಕು. ಸ್ವಲ್ಪ ಸಮಾಧಿಯಿಂದ ಕೇಳು. ಪ್ರಭು ಶ್ರೀರಾಮಚಂದ್ರ, ಏನಪ್ಪಾ ನಿನ್ನ ಈ ವಿಷಮ ಪರೀಕ್ಷೆ? ಭಯಪಡಬೇಡ ಸುಗ್ರೀವ ರಾಜೇಂದ್ರ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಆದ ಕಾರಣ ಈ ಮಾಲೆಯನ್ನು ಧರಿಸು. ಈಗ ಕರೆ ವಾಲಿನ ಯುದ್ಧಕ್ಕೆ. ಆ ಆಂಜನೇಯ, ಒಡೆಯ, ಈ ಮಾಲೆಯನ್ನು ಧರಿಸಿದ ಕೂಡಲೇ ನನಗೆ ನವಚೈತನ್ಯ ಉಂಟಾಗಿರುವುದು. ಹಾಗಾದರೆ ಇದು ವಿಜಯಮಾಲೆಯೇ ಸರಿ. ಆಂಜನೇಯ, ಹ? ಇನ್ನು ಮೇಲೆ ಇದ್ದೋಕೆ ಬರಲೇ. ಒಡೆಯ, ನನ್ನ ಮೇಲೆ ಅಲ್ಲ, ಕರೆ ಆ ವಾಲಿಯನ್ನ. ನೀನು ಇಲ್ಲೇ ಇರುವೆಯಾ? ಇರುತ್ತೇನೆ. ಆಗಲೇ ಬಿಟ್ಟು ಹೋದಂಗೆ ಹೋಗಬಾರದು. ಹೋಗುವುದಿಲ್ಲ. ಇಲ್ಲೇ ಇರಬೇಕು. ಇರುತ್ತೇನೆ. ಕೆಲವೋ ಹೇಡಿಯಾದ ವಾಲಿಯೇ, ವಾಲಿಯೇ, ಈಗ ತಾನೇ ನನ್ನ ಮೇಲೆ ಗೆದ್ದೆ ಎಂದು ಹಿರಿಯರು ಇಗ್ಗುತ್ತಿರುವೇನೋ? ಇಕ್ಕುತ್ತಿರುವೇನೋ? ಧೈರ್ಯವಿದ್ದರೆ ಧೈರ್ಯವಿದ್ದರೆ ಬಾರೋ ನಿನ್ನೊಡನೆ ಯುದ್ಧ ಮಾಡು. ಆರೋನ ನೋಡಿ ಯುದ್ಧ ಮಾಡು. ಎಲ್ಲವೆಲ್ಲವೋ ಹೇಳಿ ಸುಗ್ರೀವ, ಮಾರಿ ಮಾರಿಗೂ ನನ್ನ ಅಪಜಯವನ್ನು ಹೊಂದಿದ್ದರು ಮತ್ತೆ ಮತ್ತೆ ಯುದ್ಧಕ್ಕೆ ಕರೆಯುವೆಯ ಹೇಳಿ. ಯಾರೋ ನಿನಗೆ ಬೆಂಬಲಿಗರಿರುವರೆಂದು ತೋರುವುದು. ಅವರನ್ನು ಮೊದಲು ಕರೆ, ಅವರನ್ನು ಸಂಹರಿಸಿ ನಂತರ ನಿನ್ನನ್ನು ವಿಚಾರಿಸಿಕೊಳ್ಳುವೆನು. ಏಯ್! ಹೇಡಿಯಾದ ವಾಲಿಯೇ, ಮೊದಲು ನನ್ನನ್ನು ಜಯಿಸು, ಆಮೇಲೆ ನನ್ನ ಬೆಂಬಲಿಗಳ ವಿಚಾರ. ಯಾವ ಯುದ್ಧವನ್ನು ಮಾಡೋಣ? ಯಾವ ಯುದ್ಧಕ್ಕಾದರೂ ಸಿದ್ಧ. ಏಯ್! ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗು. ಎದ್ದೇಳು ಎದ್ದೇಳು ಇನ್ನ ಎದ್ದೇಳು. ಏನ್ ಬೇಕಾಗ್ತದೆ? ಇಲ್ಲ, ಆ ಕಡೆ ರಾಮನ ರಾಮನಗರ. ಯಾರು 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 ಮರೆಯಲ್ಲಿ ನಿಂತು ಬಾಣ ಅಣ್ಣ! ಪ್ರಯೋಗಿಸಿದವರು ಯಾರು? ಅಣ್ಣ ಅಣ್ಣ ವಾಲಿ ರಾಜೇಂದ್ರ, ಅಯೋಧ್ಯಪತಿಯಾದ ದಶರಥನ ಪುತ್ರ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ಪ್ರಭು, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ಕಾರಣವೇನು ಪ್ರಭು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮಗ ನೋಡಿ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಆದ ಕಾರಣ ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಬೇಕಾಯಿತು. ಪ್ರಭು, ಕಪಿಗಳಾದ ನಮಗೆ ವಾವ್ಯ ವರ್ಷಗಳು ಇಲ್ಲವೆಂಬುದು ನಿಮಗೆ ಜ್ಞಾನಿಗಳಾದ ನಿಮಗೆ ತಿಳಿಯಲಿಲ್ಲವೇ ಪ್ರಭು? ವಾಲಿ ರಾಜೇಂದ್ರ, ಈಗಲೂ ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಇಲ್ಲ ಪರಮಾತ್ಮ, ಇಲ್ಲ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ಕೊನೆಯದಾಗಿ ನನ್ನದೊಂದು ಬಯಕೆ. ಅದೇನು ಕೇಳು ವಾಲಿ ರಾಜೇಂದ್ರ, ಸಂತೋಷ ನಡೆಸಿ. ಶ್ರೀರಾಮಚಂದ್ರ, ನನ್ನ ಮರಣಾನಂತರ ನನ್ನ ಕುಮಾರನಾದ ಅಂಗದ ಬಾಲಕನ ಯೋಗಕ್ಷೇಮವೂ ನಿಮ್ಮದಾಗಿರುವುದು. ಹಾಗೆ ಆಗಲಿ, ವೀರ ಸ್ವರ್ಗವ. ಅಣ್ಣ, ನಿನ್ನ ಬಾಣದಿಂದ ನಾನು ಮುಕ್ತಿಯನ್ನು ಹೊಂದುವೆನು. ಹಾ ರಾಮಚಂದ್ರ, ಹಾ ರಾಮಚಂದ್ರ. ಜನಕ ಜನಕ ಜನಕ, ನನ್ನನ್ನು ಬಿಟ್ಟು ಸ್ವರ್ಗವಾಸಿಯಾದಿಯಾ ಜನಕ ಜನಕ. ದೇವ, ನನ್ನ ತಂದೆಯನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದೆ? ಶಾಂತನಾಗು ಅಂಗದ ಕುಮಾರ, ಶಾಂತನಾಗು. ನಿನ್ನ ತಂದೆ ಮಾಡಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತವುದು. ಸುಗ್ರೀವ ರಾಜೇಂದ್ರ, ಅಂಗದ ಕುಮಾರನನ್ನು ಸಮಾಧಾನ ಮಾಡಿ ನಿಮ್ಮ ಅಣ್ಣನ ಅಂತ್ಯಕ್ರಿಯೆಗಳನ್ನು ಮುಗಿಸಿ
ತದನಂತರ ಕಿಷ್ಕಿಂಧಕ್ಕೆ ತರು. ಲಕ್ಷ್ಮಣ, ಅಣ್ಣ, ಈಗಲೇ ಹೋಗಿ ಕಿಷ್ಕಿಂಧ ರಾಜ್ಯಕ್ಕೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಕಟ್ಟಿ ಬೇಗನೆ ಹಿಂತಿರುಗ ಬಾ. ಹಾಗೆ ಆಗಲ್ಲ ಅಣ್ಣ. ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ರಾಮ ಹರೇ ಹರೇ ಸೀತಾ ಹರೇ ಹರೇ ರಾಮ ಹರೇ ಹರೇ ಸೀತಾ ಹರೇ ಹರೇ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ದಶರಥನು ದರದೋ ಜನಿಸಿದ ಶ್ರೀ ಹರೇ ದಶರಥನು ದರದೋ ಜನಿಸಿದ ಶ್ರೀ ಹರಿ ನೋಟಮಗೆಲ್ಲದುವ ರಾಮ ಹರೇ ಲೋಕವ ಬೆಳಗುವ ರಾಮ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ. ಆಂಜನೇಯ, ಶ್ರೀರಾಮನ ದಯದಿಂದ ವಾಲಿಯು ವಧೆ ಆಯಿತು. ನಮ್ಮ ಕಷ್ಟಗಳೆಲ್ಲವೂ ಪರಿಹಾರ ಆದವು. ನಡೀರಿ, ನನ್ನ ಸ್ವಾಮಿಯ ಕಾರ್ಯದಲ್ಲಿ ಎಲ್ಲರೂ ತೊಡಗೋಣ. ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಅಹಲ್ಯ ಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಸ್ವಯಂವರ ಸಭೆಯಲ್ಲೂ ಹರದನುವ ಮುರಿದು ಸ್ವಯಂವರ ಸಭೆಯಲ್ಲೂ ಹರದಳುವ ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ ಸೀತೆಯ ವರಿಸಿದ ರಾಮ ಹರೇ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಬಾಲೆಂದು ಬಾಲೆ ಜಾನಕಿ ನೀಲ ಕುಂತಳೆಯೇ ಲಕ್ಷ್ಮಣ, ಬಾಲೆಂದು ಬಾಲೆ ಜಾನಕಿ ನೀಲ ಕುಂತಳೆಯೇ ಭೂಲಲನೆ ಜಾನಕಿ ಭೂಲಲನೆ ಜಾನಕಿ ಅವಲೋಕಿಲೆ ಲೀಲೆಯ ಅವಲೋಕಿಲೆ ಅಮೋರಾಕ್ಷಿ ಸೀತೆಯನ್ನ ಆಮೇಲೆ ಬರಿಹ ಸೀತಾ. ಲಕ್ಷ್ಮಣ, ಲಕ್ಷ್ಮಣ, ಸೀತಾ ಎಲ್ಲಿರುವೆ, ಹೇಗಿರುವೆ ಮನೋಹರೇ? ದಿನಗಳು ಕಳೆದಂತೆಲ್ಲ ನನ್ನ ಚಿಂತೆಯು ಬಲವಾಯಿತು. ಸೀತಾ, ಬಂದು ಒಂದು ಮಾತನ್ನಾಡದು ಆಡಬಾರದೆ?
ಲಕ್ಷ್ಮಣ, ಅಣ್ಣ, ವಾಲಿಯ ವಧೆಯಾಗಿ ವರ್ಷ ಕಳೆದರೂ ಸೀತಾ ಅನ್ವೇಷಣಾ ಕಾರ್ಯದಲ್ಲಿ ಯಾರೂ ತೊಡಗಲಿಲ್ಲ ಲಕ್ಷ್ಮಣ. ಆದ್ದರಿಂದ ನೀನೀಗಲೇ ಹೋಗಿ ಸುಗ್ರೀವರಾಜನ್ನು ಎಚ್ಚರಿಸಿ ಬಾ. ಆಗಲಿ ಅಣ್ಣ. ವರ್ಷಕಾಲ ಕಳೆದರು ಭಾನುಮಂತರ ಆಗಿ ಕುಳಿತಿರುವ ಆ ಸುಗ್ರೀವರೆಲ್ಲರೂ ಕಾಣದಲ್ಲೋ. ಈಗಲೇ ಹೋಗಿ ಆತನ ಧ್ವಂಸ ಮಾಡಿ ಬರುವೆನು. ಲಕ್ಷ್ಮಣ ರಾಜೇಂದ್ರ, ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು, ಕ್ಷಮಿಸಬೇಕು. ನಿನ್ನೊಡೆಯನಾದ ಸುಗ್ರೀವನು ಇಲ್ಲಿಗೆ ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನು ಕಳಿಸಿರುವನೇ. ತಮ್ಮಗಳ ಸಹಾಯವನ್ನು ಮಾಡಿ ನಮಗೆ ಅನುಕೂಲ ಮಾಡಲು ಆಗದೆ ನೀನು ನಿನ್ನೊಡೆಯನಾದ ಸುಗ್ರೀವನು ಆದಷ್ಟು ನಂದಿದ ಅಂಶಗಾಮಿ ಚಿತ್ರಕೂಟ ಸಂಚಾರ
ಅಯೋಧ್ಯ ಜನಮನ ಹೃದಯೋಕಾಶಿ ಎಲ್ಲಿರುವೆ? ಹೇಗಿರುವೆ? ಸುಗ್ರೀವನನ್ನು ಎಚ್ಚರಿಸಿ ಬರಲು ಕಳಿಸಿದ ಲಕ್ಷ್ಮಣನು ಇನ್ನೂ ಬಾರಲಿಲ್ಲವಲ್ಲ? ಕುಪಿತನಾಗಿ ಹೋದವನು ಅಲ್ಲಿ ಏನೋ ಅನಾಹುತ ಮಾಡಿರುವನು. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ಹೋದ ಕಾರ್ಯವೇನಾಯ್ತು? ಅದೋ ಅಣ್ಣ, ಸುಗ್ರೀವನನ್ನು ಕಂಡೆಯಾ? ಅದೋ ಅಣ್ಣ, ಅಂಗದಗೊಮ್ಮನ ಇತ್ತಲೇ ಬರ್ತಿರುವನು. ಮಹಾನುಭಾವ ಸನ್ನುತ ಸುರುಣಾಕರ ರಾಮಚಂದ್ರ, ಮಳೆಗಾಲದ ಪ್ರಯುಕ್ತ ಚೆದರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು, ಮನ್ನಿಸಬೇಕು. ಸರಿ ಅಂಗದ ಕುಮಾರ, ಸುಗ್ರೀವರಾಜನಲ್ಲಿ ಅದೋ ಇತ್ತ ಕಡೆಯೇ ಬರುತ್ತಿರುವರು. ಎಷ್ಟೋ ಮತ ಸೀತಾರಾಮ ಕೋಪ ವಿಳಂಬವಾದಕ್ಕೆ ಕ್ಷಮಿಸಬೇಕು ದೇವ, ಕ್ಷಮಿಸಬೇಕು. ಸುಗ್ರೀವರಾಜ, ಸಚಿವ ಶ್ರೇಷ್ಠನಾದ ಆಂಜನೇಯಲ್ಲಿ ಪ್ರಭು ರಾಮಚಂದ್ರ ಇತ್ತಲೇ ಬರುತ್ತಿರುವರು. ಮನೋಜಾವತಾರ ವಿನುತಾಭಿರಾಮ, ಮನೋಜಾವ
ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಮನೋಜಾವತಾರ ವಿನುತಾಭಿರಾಮ ಅನಗರಾಘವ ಅವನೀತವ ಅನಗರಾಘವ ಅವನೀತವ ಪರಿಪಾಲಿ ರಾಮ ರಘು ರಮ ಸುಖಾದಿ ಶುಭಾದಿ ಸುಖಾದಿ ಶುಭಾದಿ ಪರಿಪಾಲಿ ರಾಮ ರಘೋತ್ತಮ ರಾಮ ಮನುಜಾವತಾರ ವಿನುತ ಮುನಿಯಾಗ ಪಾಲ ಧನಯೋಗಶೀಲ ಮುನಿಯಾಗ ಪಾಲ ಧನಯೋಗಶೀಲ ಮುನಿಯಾಗ ಪಾಲ ಧನಯೋಗಶೀಲ ಮುನಿಯಾಗ ಪಾಲ ಧನಯೋಗಶೀಲ ಮುನಿಯಾಗ ಪಾಲ ಘನಯೋಗಶೀಲ ರಾಮ ರಾಮ ಮುನಿಯಾಗ ಪಾಲಕನ ಯೋಗ ಮುನಿಯಾಗ ಪಾಲಕನ ಯೋಗ ಮುನಿಯಾಗ ಮುನಿಯಾಗ ಪಾಲಕನ ಯೋಗ ತನ ಯೋಗ ಮುನಿಯಾಗ ಪಾಲಕನ ಯೋಗಶೀಲ ಮುನಿಯಾಗ ಪಾಲಕನ ಯೋಗಶೀಲ ಮುನಿಯಾಗ ಪಾಲಕನ ಯೋಗಶೀಲ ಗುಣಧಾಮ ರಾಮ ಗುಣಭೂಮಿ ಪರಿಪಾಲಿ ರಾಮ ರಘೋತ್ತಮ ಸುಖಾದಿ ಶುಭಾದಿ ಸುಖಾದಿ ಶುಭಾದಿ ರಾಮ ರಘೋತ್ತಮ ರಾಮ ರಾಮಚಂದ್ರ ರಾಮಚಂದ್ರ ನಿನಗೆ ನಮಸ್ಕರಿಸುವೆ. ಆಂಜನೇಯನೇ ಮಂಗಳವಾರ. ಸುಗ್ರೀವರಾಜ, ಇವರಿಗೆ ಮುಂದಿನ ಕಾರ್ಯವನ್ನು ನೇಮಿಸಿ. ಆಜ್ಞೆ ಪ್ರಭು ಆಜ್ಞೆ. ಆಂಜನೇಯ, ಯುವರಾಜನ ಅಂಗದಲ್ಲಿ ಮೊದಲಾದ ಜಾಂಬುವಂತರಾದಿಗಳೊಡನೆ ದಕ್ಷಿಣ ಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳನ್ನು, ನರ್ಮದಿ ಗೋದಾವರಿಯದಿ ನದಿ ಪ್ರಾಂತ್ಯಗಳನ್ನು ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರಿ ಅಲ್ಲಿ ಆಶೀರ್ವಾದವನ್ನು ಹೊಂದಿ ಚೋಳ, ಕೇರಳ, ಪಾಂಡ್ಯ, ಚರಾದಿ ದೇಶಗಳಲ್ಲಿ ಹುಡುಕು ಅಲ್ಲಿಯೂ ಸಿಗದಿದ್ದರೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸಿ ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿರುವವಳು, ಅವಳನ್ನು ಲೆಕ್ಕಿಸದೆ ಮುಂದೆ ಹೋಗು. ಅಲ್ಲಿ ಭೋಗವತಿ ನಗರವೂ ಸಿಕ್ಕುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಅಲ್ಲಿಯೂ ಸೀತಾಮಾತೆಯು ಸಿಗದಿದ್ದರೆ ಮುಂದೆ ಹೋಗು. ಅಲ್ಲಿ ಪಿತೃಗಳ ಲೋಕವೂ ಸಿಗುವುದು, ಅಲ್ಲಿಯೂ ಚೆನ್ನಾಗಿ ಹುಡುಕು. ಆಂಜನೇಯ,
ಮುಂದೆ ಮಾತ್ರ ಹೋಗಬೇಡ. ಏತಕ್ಕೆ ಒಡೆಯ? ಏತಕ್ಕೆಂದರೆ ಮುಂದೆ ಸೂರ್ಯ ರಶ್ಮಿ ಕೂಡ ಮುಂದೆ ಕಾಣುವುದಿಲ್ಲ, ಆದ್ದರಿಂದ ಮುಂದೆ ಹೋಗಬೇಡ. ಆಂಜನೇಯ, ಹೀಗೆ 1 ತಿಂಗಳ ಅವಧಿಯೊಳಗಾಗಿ ಆ ನೀಚನಾದ ರಾವಣ ನೆಲೆಯನ್ನು ಹುಡುಕಿ ಸೀತಾಮಾತೆಯ ಕುಶಲ ವಾರ್ತೆಗಳನ್ನು ತರಬೇಕು. ಅವಧಿ ಮೀರಿ ಬಂದಿದ್ದೇ ಆದರೆ, ಉದಾಸೀನ ಮಾಡಿ ಬಂದಿದ್ದಾದರೆ ಅದರ ಫಲವು ಸಚಿವ ಶ್ರೇಷ್ಠನಾದ ನಿಮಗೆ ಹೇಳತಕ್ಕದೇನಿದೆ. ಆಂಜನೇಯ, ಇದು ಸುಗ್ರೀವನ ಆಜ್ಞೆ. ತಮ್ಮಪ್ಪಣೆ. ಸುಗ್ರೀವ ರಾಜ, ಈ ನಾನಾ ದಿಕ್ಕುಗಳಲ್ಲಿರುವ ವಿಷಯಗಳು ನಿನಗೆ ಹೇಗೆ ತಿಳಿದವು? ರಾಮಚಂದ್ರ, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲು ಬೆನ್ನಟ್ಟಿಕೊಂಡ ಕಾಲದಲ್ಲಿ ನಾನು ಈ ಭೂಮಂಡಲವೆಲ್ಲ ಸಂಚರಿಸಿ ನಾನಾ ದಿಕ್ಕುಗಳಲ್ಲಿನ ಅದ್ಭುತಗಳನ್ನು ನೋಡಿದ್ದೇನೆ ದೇವಾ. ಮಾರುತಿ ಪ್ರಭು, ಈ ಮಹತ್ತರವಾದ ಕಾರ್ಯವನ್ನು ನಿನ್ನಿಂದ ನಡೆಸಲು ಸಾಧ್ಯವೇ? ಏನು ಹೇಳಿದಿರಿ ಸ್ವಾಮಿ? ಶ್ರೀರಾಮನೆ ನಿನ್ನಯ ಶ್ರೀರಾಮನೆ ನಿನ್ನಯ ಕರುಣಾರಸ ವಿಲಸತ್ಕಟಾಕ್ಷಮ ಅದೊಂದಿರೇ ಕ್ಷಣದೋ ಆ ರಾವಣನಂ ತಲೆ ಬಡಿದು 6 ಜನಕಯ ಕುಶಲ ವಾರ್ತೆಯಂ ತಂದೊಪ್ಪಿಸುವೆನು ನಾ. ರಾಮ ರಾಮ ರಾಮ. ಪ್ರಭು ರಾಮಚಂದ್ರ, ನಿನ್ನ ಅನುಗ್ರಹ ಆಶೀರ್ವಾದ ಹೊಂದಿದ್ದರೆ ಜಗನ್ಮಾತೆಯಾದ ಸೀತಾದೇವಿಯರನ್ನು ಹುಡುಕಿ ತರುವುದಲ್ಲದೆ ಆ ರಾವಣನ ಬಲಾಬಲ ಸಹ ತಿಳಿದು ಬರುವೆನು ಅವಧಿ ಮುಗಿಯುವುದರೊಳಗಾಗಿ. ಬಹಳ ಸಂತೋಷ ಆಯಿತು. ಹೋಗಿಲ್ಲ, ಜಾನಕಿಯನ್ನು ಕಂಡಾಗ, ಆಕೆಯನ್ನು ಕಂಡಾಗ ಕೆಲವು ಗುರುತುಗಳನ್ನು ಕೊಡುತ್ತೇನೆ, ಹೀಗೆ ಬಾ. ಅದು ಅಲ್ಲದೆ ಕಾಕಾಸುರನ ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕು. ಆಗಬಹುದು. ಇದು ಅಲ್ಲದೆ ಈ ಅಂಗುಳಿಕೆಯನ್ನು ಜಾನಕಿಗೆ ನೀಡಿ ಅವಳಿಂದ ಒಂದು ಅಭಿಜ್ಞಾನ ವಸ್ತುವೊಂದನ್ನು ತೆಗೆದುಕೊಂಡು ಬಾ. ಅದು 1 ಮಾಸದ ಅವಧಿಯೊಳಗಾಗಿ. ಅಪ್ಪಣೆ. ದೇವ ಅನುಗ್ರಹಿತರಾಗಿ. ಕಪಿವೀರರೇ, ಲಕ್ಷ್ಮಣ ದೇವ, ರಾಮಾನುಗ್ರಹದಿಂದ ಸೀತಾಮಾತೆಯರ ದರ್ಶನವಾದರೆ ತಮ್ಮ ವಿಚಾರವಾಗಿ ಏನೆಂದು ತಿಳಿಸಲಿ? ಆಂಜನೇಯನೇ, ಮಾತೆಯವರಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಧನ್ಯನಾದನು. ಕಪಿವೀರರೇ, ಇಂದಿನಿಂದ ಮೊದಲುಗೊಂಡು ನಾನು ಸೀತಾಮಾತೆಯರ ದರ್ಶನವಾಗುವ ತನಕ ಆಹಾರಾದಿಗಳು ಮುಟ್ಟುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದವೇ ಸಾಕ್ಷಿ. ಬನ್ನಿರಿ, ಎಲ್ಲರೂ ಸೀತಾನ್ವೇಷಣೆಯಲ್ಲಿ ಕಾರ್ಯನಿರತರಾಗೋಣ. ಜೈ ಜೈ ರಘುವೀರ ಸಮರ್ಥ. ಜೈ ರಘುವೀರ ಸಮರ್ಥ.
ಸಗರವತಾರ್ಗೆ ನೀರ್ಕೊಳುಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾನ ಮೀನ ರತ್ನ ನವರತ್ನ ಮಿದಮ ಅಗಣಿತ ಪಾನ ಮೀನ ಮುತ್ತು ರತ್ನ ನವರತ್ನ ಮಿದಮ ಸೊಗಯಿಪುದೇ ಚರಿಯ ಬೀರಿ ಅಚ್ಚರಿಯ ಬೀರಿ ಅಚ್ಚರಿಯ ಬೀರಿ ಅಚ್ಚರಿಯ ಬೀರಿ ಮಹಾದ್ಭುತ ಕಾರಣ ಜಾಂಬವಂತರೇ, ಈ ಸಮುದ್ರವನ್ನು ನೋಡಿದಿರಾ? ಎಷ್ಟೊಂದು ಭಯಾನಕವಾಗಿರುವುದು. ಈ ಸಮುದ್ರವನ್ನು ಲಂಘಿಸಿ ಸೀತಾಮಾತೆಯರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿರಬಹುದೆಂಬುದನ್ನು ವಿಚಾರಿಸು ಅಂಗದ ಕುಮಾರ. ಆಗಬಹುದು. ತಾತ ಜಾಂಬವಂತರೇ, ಅಂಗದ ತಾವೆಷ್ಟು ಯೋಜನೆಗಳನ್ನ ಅರಬಲ್ಲಿರಿ? ನನ್ನನ್ನು ಕೇಳಿದೆ. ಹಿಂದೆ 21 ಸಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ಶಕ್ತಿ ಎಲ್ಲವೂ ಕೊಂದಿರುವುದು. ಅದಿರಲಿ, ವೀರವಾಲಿಯ ಪುತ್ರ ನೀನು ಎಷ್ಟು ಯೋಜನೆ ಅರಬಲ್ಲೆ? ಓ, ನಾನೇನೋ ಈ ಸಮುದ್ರವನ್ನೇ ಅರಬಲ್ಲೆ, ಆದರೆ ಹಿಂತಿರುಗಿ ಮಾತ್ರ ಬರಲಾರೆ. ಈ ಕಾರ್ಯಕ್ಕೆ ನಮ್ಮ ಆಂಜನೇಯನೇ ಸಮರ್ಥನು. ನಡೆಯಿರಿ, ಎಲ್ಲರೂ ಹೋಗಿ ಆಂಜನೇಯನನ್ನು ಪ್ರಾರ್ಥಿಸೋಣ. ಆಂಜನೇಯ, ಆಂಜನೇಯ, ಹನುಮ, ಹೇಳು ಹೇಳು, ಎದ್ದೇಳು. ಹೇಳು. ಹುಟ್ಟಿದಾಗಲೇ ಸೂರ್ಯನನ್ನು ಹಣ್ಣು ಎಂದು ನುಂಗಲು ಹೋದ ಮಹಾಧೀಮಂತನು ನೀನು. ಇದಕ್ಕೆ ನೀನೇ ಸಮರ್ಥನು. ಹೇಳು. ನೀವ್ಯಾರು ಭಯಪಡಬೇಡಿ. ಈ ಶರದಿಯನ್ನು ಒಂದು ಸಣ್ಣ ಕಾಲುವೆಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರನಾದ ರಾವಣನ ಬಲಾಬಲಗಳನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿವರೆಗೂ ನೀವು ರಾಮಧ್ಯಾನ ಮಾಡುತ್ತೀರಿ. ಲಂಗಿಪೇನಿ ವಾರ್ತೆಯ ಪರದಿ ನಾನೂರ ಅರ್ಷಮ ಲಂಗಿಪೇನಿ ವಾರ್ತೆಯ ಸಂಘದವರು ಸಂಘಬಲಗೆ ನಾನೊಂದು ನಿಮಿಷದಿ ಸಂಘದವರು ಸಂಘಬಲಗೆ ನಾನೊಂದು ನಿಮಿಷ ಲಂಗಿಪೇನಿ ವಾರ್ತೆಯ ಪರದಿ ನಾನೂರ ಅರ್ಷಮ ಲಂಗಿಪೇನಿ ವಾರ್ತೆಯ ಪಾವ ನಾಲ್ಪ ನಾದ ರಾಮನ ನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿ ಶ್ರೀವರ ಪದವ ಜೀವ ಸುಸ್ಥಿರ ಶ್ರೀವರ ಪದವ ಜೀವ ಲಂಗಿಪೇನಿ ವಾರ್ತೆಯ ಪರದಿ ನಾನೂರ ಅರ್ಷಮ ಲಂಗಿಪೇನಿ ವಾರ್ತೆಯ ವಾರ್ತೆಯ ವಾರ್ತೆಯ